ನೀನು ಆ ಕಾಲದಲ್ಲಿ ದಿದಿಂಬಿ ಅನ್ನೋ ರಾಕ್ಷಸಿ ವಂಶನ ಕೊಂದು ಸಾಧು ಸಂತರಿಗೆ ನೆಮ್ಮದಿ ಕಲ್ಪಿಸ್ದೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗೈತೆ? ಅಧಿಕಾರದ ದಾಹ, ಕುರ್ಚಿ ವ್ಯಾಮೋಹ, ಸ್ವಾರ್ಥ ಸಾಧನೆ, ಅವನು ಇವನನ್ನ ತೆಗಳೋದು, ಇವನು ಅವನನ್ನ ತೆಗಳೋದು. ಅಪ್ಪ ರಾಜ್ಯದ ಜನಕ್ಕೆ ತಿನ್ನಕ್ಕೆ ಹಿಟ್ಟಿಲ್ಲ, ಹುಡೋಕ್ಕೆ ಬಟ್ಟೆ ಇಲ್ಲ, ಆದ್ರೂ ಇವ್ರಿಗೆ ಕೋಟಿ ಕೋಟಿ ಲೆಕ್ಕಕ್ಕಿಲ್ಲ. ಅಪ್ಪ ಇವರು ಹೊಳೆ ಮುಳ್ಳನ್ನ ಗೂಡ್ಸಿ ಗುಂಡಾಂತರ ಮಾಡವ್ರೆ. ಗಣಿಗಾರಿಕೆ ಅಂತೇಳಿ ಬಂಡೆ ಕಲ್ಲನ್ನ ಬಡದು ಬಾಯಿಗಾಕಂದರೆ ಅಪ್ಪ ಕೋಟಿ ಕೋಟಿನ ಲೂಟಿ ಮಾಡ್ತಾವ್ರೆ. ನಿನ್ ಗೋಲ್ಕುಕ್ಕೆ ₹1 ಹಾಕಿಲ್ಲ. ಅಪ್ಪ ನೀನು ಶ್ರೀಶೈಲದಿಂದ ಬಂದು ಶ್ರೀ ಮಲೆಯ ಮಹಾದೇಶ್ವರನ ಬೆಟ್ಟದಲ್ಲಿ ನೆಲೆಸ್ತೆ. ಅಪ್ಪ ನೀನು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಬ್ಬರಿಗೆ ₹1 ಲಂಚ ಅಂತ ಕೊಡ್ಲಿಲ್ಲ. ಅಪ್ಪ ನಿನ್ನ ಹತ್ರ ಬೇಡಿ ಬಂದ ಭಕ್ತರಿಗೆ ಅಷ್ಟ ಐಶ್ವರ್ಯ ಕೊಟ್ಟೆ, ಸಕಲ ಸೌಭಾಗ್ಯ ಕೊಟ್ಟೆ, ಆದ್ರೆ ಅವರಿಂದ ₹1 ಲಂಚ ಅಂತ ಪಡಿಲಿಲ್ಲ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗೈತೆ? ಒಬ್ಬ ಸರ್ಕಾರಿ ನೌಕರ ಮೈಸೂರಿಂದ ನಗರಕ್ಕೆ, ನಗರದಿಂದ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅಪ್ಪ ಕೋಟಿ ಕೋಟಿನ ಕೊಡಬೇಕು, ಇವ್ರ ಹೊಟ್ಟೆ ದಪ್ಪನ ಮಾಡಬೇಕು. ಅಪ್ಪ ನಿನ್ನ ಕರೆದು ಹೆಣ್ಣು ಪರಿಸೇಬೇಕು, ಗಂಡು ಪರಿಸೇಬೇಕು ಅಂತ ಕೇಳಿದಾಗ ನನಗೆ ಹೆಣ್ಣು ಗಂಡು ಅನ್ನೋ ಭೇದ ಬೇಡ ಅಂತೇಳಿ ಎರಡೂ ಇರಲಿ ಅಂತೇಳಿ ಆಜ್ಞೆ ಮಾಡಿದ್ರಿ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗೈತೆ? ಹೆಣ್ಣೆ ಬೇರೆ ಗಂಡೆ ಬೇರೆ ಅನ್ನೋ ರಿಸರ್ವೇಶನ್ ತಂದಾಕಿ ರಾಜ್ಯನ ಹಾಳ್ಬಾವಿ ನೂಕೋರಲ್ಲಪ್ಪ. ಅಪ್ಪ ನೀನು ಬೆವನಟ್ಟಿ ಕಾಳಮ್ಮನ ಅಹಂಕಾರನ ಮುರಿದೆ. ಅವಳು ಗುಂಡಿಗೆನ ನಿನ್ನ ತಾಳ್ಬೆಟ್ಟದ ಹಾದಿ ಮಾಡಿಕೊಂಡು ಸಾರ್ವಜನಿಕರಿಗೆ, ನಿನ್ನ ಭಕ್ತಾದಿಗಳಿಗೆ ಅನುವು ಮಾಡಿಕೊಟ್ಟೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗೈತೆ? ನಾನು ಶಾಸಕ, ನಾನು ಮಂತ್ರಿ, ನಾನು ಅವನ ಚೇಲ, ನಾನು ಇವನ ಚೇಲ ಅಂತೇಳಿ ಸಾರ್ವಜನಿಕರ ಜಾಗನ ಒತ್ತುವರಿ ಮಾಡಿಕೊಂಡು ಕಾಂಪ್ಲೆಕ್ಸು, ಅಪಾರ್ಟ್ಮೆಂಟು ಕಟ್ಕೊಂಡು ಅಪ್ಪ ಕೋಟಿ ಕೋಟಿಗೆ ಮಾರ್ತಾವ್ರೆ, ಕೊಳ್ಳೆ ಹೊಡೆದು ಬದುಕ್ತಾವ್ರೆ. ಅಪ್ಪ ನೀನು ಮಧ್ಯರಾತ್ರಿ ಕನಸಿನಲ್ಲಿ ಬಂದು ಆಲಂಬೋಡಿ ಜುಂಜೇಗೌಡನಿಗೆ ಏನ್ ಹೇಳಿದೆ? ಅಪ್ಪ ಜುಂಜೇಗೌಡ, ನೀನು ಏಳುಮಲೆಯ ಅಡವಿಯಲ್ಲಿ ಮೂಡಲ ದಿಕ್ಕಿನ ಹಾದಿಯಲ್ಲಿ ನನಗೊಂದು ದೇವಸ್ಥಾನ ಕಟ್ಸು ಅಂತ ಹೇಳಿದೆ. ಮಾತೆ ಮುತ್ತು ಅಂತ ತಿಳಿದಿದ್ದ ಆ ಕಾಲದಲ್ಲಿ ಅಪ್ಪ ಬೆಳಬೆಳಗ್ಗೆನೆ ಎದ್ದು ಆಲಂಬೋಡಿ ಜುಂಜೇಗೌಡ ನಿಮ್ಗೊಂದು ಗುಡಿ ಕಟ್ಟಿಸ್ತ. ನೀವು ಕನಸಿನಲ್ಲಿ ಹೇಳಿದನ್ನ ಜುಂಜೇಗೌಡ ತಲೆ ಮೇಲೆ ಹೊತ್ಕೊಂಡು ನನಸು ಮಾಡ್ದ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗೈತೆ? ವಿಶ್ವಾಸದ್ರೋಹ, ವಚನ ಭ್ರಷ್ಟತೆ. ಈಗ ಹಾಡಿದ ಮಾತು ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನಕ್ಕಾಡಿದ ಮಾತು ರಾತ್ರಿಗಿಲ್ಲ. ಅಪ್ಪ ಮಾತು ತಪ್ಪೋ ಮಕ್ಕಳಿದ್ದಾರೆ, ದಿಕ್ಕು ತಪ್ಪಿಸೋ ಅಪ್ಪನಿದ್ದಾನೆ. ಅಪ್ಪ ನೀನು ನಿನ್ನ ಗುರುಗಳಾದ ಶ್ರೀ ಕುಂತೂರು ಪ್ರಭು ಸ್ವಾಮಿಗಳಿಗೆ ಏನ್ ಮಾಡಿದ್ರಿ? ಬೆಳಗಿನಿಂದ ಸಂಜೆಯ ತನಕ ಆಟವಾಡಿದ ನಂತರ ಗುರುಗಳ ಪೂಜೆಗೆ ಗೊದ್ದೆ ಗೋಸುಮಿನ ಬಡಿದಂತ ಗೊದ್ದೆ ಗೋಸುಮಿನ ಕೊಳಕ್ಕೆ ಹಜ್ಜಿ ಹೂ ಮಾಡಿ ನಿಮ್ಮ ಗುರು ಪೂಜೆಗೆ ನೀಡ್ತಿದ್ರಿ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗೈತೆ? ಹೂವ ಹಿಡಿದು ಬಂದ ಮುಖಂಡರು ಸಾರ್ವಜನಿಕರ ಕಿವಿಗೆ ಹೂವ ಮುಡಿಸಿ
ನೇಗಿಲ ಯೋಗಿ ನ್ಯಾಯ ಕೇಳೋಕೆ ಬಂದ್ರೆ ನೇಗಿಲ ಯೋಗಿ ನ್ಯಾಯ ಕೇಳೋಕೆ ಬಂದ್ರೆ ನೆಲ ಕುರುಳಿಸಿ ನೆತ್ತರು ಹರಿಸ್ತಾ ಇದ್ದಾರಲ್ಲಪ್ಪ.